ಭಯೋತ್ಪಾದಕ ದೇಶ ಭಯೋತ್ಪಾದಕ ಫ್ಯಾಕ್ಟರಿ ಅಂತಾನೆ ಕುಖ್ಯಾತಿ ಪಡೆದಿರುವಂತಹ ಪಾಕಿಸ್ತಾನ ಈಗ ತನ್ನದೇನೂ ತಪ್ಪಿಲ್ಲ ಏನಂತಂದ್ರೆ ಭಾರತ ವಿಶ್ವದ ಮುಂದೆ ಪಾಕಿಸ್ತಾನ ತಾನು ಸಾಚ ಅಂತ ಹೇಳಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತ ಚಿಟಿಗೆ ಹೊಡೆಯೋದ್ರಲ್ಲಿ ಪಾಕಿಸ್ತಾನವನ್ನು ನಿರ್ನಾಮ ಮಾಡುವಂತಹ ಪವರ್ಫುಲ್ ರಾಷ್ಟ್ರ. ಅದೇ ಮೊದಲೇ ಹೇಳ್ತಾ ಇದ್ದೆ ನಾನು, ಏನಂತಂದರೆ ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರಗೊಂಡಿದ್ದು ಒಂದೇ ದಿನದಲ್ಲಿ. ಡಿಫ್ರೆನ್ಸ್ ಏನಂತಂದರೆ ಭಾರತ ಪವರ್ಫುಲ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿಕೊಳ್ಳುತ್ತೆ. ಪಾಕಿಸ್ತಾನ ಪವರ್ಫುಲ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿಕೊಳ್ಳುತ್ತೆ. ಪವರ್ಫುಲ್ ರಾಷ್ಟ್ರ ಭಾರತ, ಪವರ್ಫುಲ್ ರಾಷ್ಟ್ರ ಪಾಕಿಸ್ತಾನ. ಇಷ್ಟೇ ಡಿಫರೆನ್ಸು. ಅದಕ್ಕೋಸ್ಕರ ಏನಂತಂದರೆ ದೇಶವನ್ನು ಆಳುವಂತಹ ವ್ಯಕ್ತಿ ಖಡಕ್ ಆಗಿರಬೇಕು. ನಮ್ಮ ಮತವನ್ನು ಕರೆಕ್ಟಾಗಿರೋ ವ್ಯಕ್ತಿಗೆ ಹಾಕಬೇಕು. ಭ್ರಷ್ಟಾಚಾರ 27 ಪ್ರಧಾನಿಗಳಾಗಿ ಹೋಗ್ತಾರೆ ಇದೇ ಪಾಕಿಸ್ತಾನದಲ್ಲಿ. ಇವರೆಲ್ಲರೂ ಏನು ಮಾಡ್ತಾರೆ ಅಂತಂದರೆ ಸಾಲ ತೆಗಿ, ಭಾರತದ ಮೇಲೆ ಯುದ್ಧ ಮಾಡು, ಭ್ರಷ್ಟಾಚಾರ ಮಾಡು, ತಿಂದು ತೇಗು. ಇದೇ ಇಮ್ರಾನ್ ಖಾನ್ ಹೇಳ್ತಾನೆ ಭಾರತ ನಮ್ಮ ಮೇಲೆ ದಾಳಿಯನ್ನು ಮಾಡೋದಕ್ಕೆ ರೆಡಿಯಾಗಿದೆ ಅಂತ. ಭಾರತ ಏನು ದಾಳಿ ಮಾಡೋದು ಬೇಡ. ಆಲ್ರೆಡಿ ಪಾಕಿಸ್ತಾನದಲ್ಲಿರುವಂತಹ ನಿಮ್ಮಂಥ ಭ್ರಷ್ಟಾಚಾರಿಗಳು, ನವಾಜ್ ಶರೀಫ್ ಆಗಿರಬಹುದು, ಇಮ್ರಾನ್ ಖಾನ್ ಆಗಿರಬಹುದು, ಭ್ರಷ್ಟಾಚಾರದಿಂದ ದೇಶವನ್ನು ಲೂಟಿ ಮಾಡಿ ದೇಶವನ್ನು ಇನ್ನೇನು ಅಡ ಇಡೋದು ಅಷ್ಟೇ ಬಾಕಿ ಇದೆ. ದೇಶವನ್ನು ಅಡ ಇಟ್ಟು ಭಾರತದ ಮೇಲೆ ಯುದ್ಧ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈಗ ಏನಂತಂದರೆ ಪಾಕಿಸ್ತಾನ ಹೆಜ್ಜೆ ಹೆಜ್ಜೆಗೂ ಭಾರತದ ದಾಳಿಗೆ ಪತ್ರಗೊಟ್ಟು ಹೋಗ್ತಾ ಇದೆ. ಭಯದಲ್ಲೇ ಪಾಕಿಸ್ತಾನ ಎಲ್ಲ ಕನವರಿಸ್ತಾ ಇದೆ. ಪ್ರತಿಯೊಬ್ಬರೂ ಈಗ ಕನವರಿಸ್ತಾ ಇದ್ದಾರೆ. ಇದೇ ನವಾಜ್ ಶರೀಫು ಸಲದ ಚಾನಲ್ಗಳಲ್ಲೆಲ್ಲ ಹೋಗಿ, ಪಾಕಿಸ್ತಾನಿ ಮೀಡಿಯಾಗಳಲ್ಲೆಲ್ಲ ಹೋಗಿ ಇಂಟರ್ವ್ಯೂ ಕೊಡ್ತಾ ಇದ್ದಾನೆ. ಏನಂತಂದರೆ ಭಾರತ ಹಂಗೆ ಮಾಡತ್ತೆ, ಭಾರತ ಹಿಂಗೆ ಮಾಡತ್ತೆ ಅಂತ. ಅದರಲ್ಲಿ ತಡರಾತ್ರಿ 2 ಗಂಟೆ ವೇಳೆಗೆ ಏನಂತಂದರೆ ಪಾಕ್ ಸಚಿವ ಅಂದರೆ ಟಿವಿ ಮಾಧ್ಯಮ ಬಂದು ಒಂದು ಹೇಳಿಕೆಯನ್ನು ಕೊಡ್ತಾನೆ. 36 ಗಂಟೆಯಲ್ಲಿ ಭಾರತ ದಾಳಿ ಮಾಡತ್ತೆ, ಪಾಕ್ಗೆ ಆತಂಕ ಶುರುವಾಗಿದೆ, ಸೊ ಹೀಗಾಗಿ ಎಲ್ಲರೂ ಕೂಡ ಬಚಾವಾಗಬೇಕು ಅಂತ ಒಬ್ಬ ಪಾಕ್ನ ಸಂಸದ ಹೇಳ್ತಾನೆ. ಕಾಶ್ಮೀರದಲ್ಲಿ 26 ಜನರನ್ನು ಬಲಿ ಪಡೆದಂತಹ ಪಹಲ್ಗಾಮ್ ನರಮೇಧದ ನಂತರ ಭಾರತದಿಂದ ದಾಳಿ ಭೀತಿ ಎದುರಿಸ್ತಾ ಇರುವ ಪಾಕಿಸ್ತಾನ ಇದೀಗ ಅದನ್ನು ಬಹಿರಂಗವಾಗಿಯೇ ಹೇಳಿಕೊಳ್ಳುತ್ತಾ ಇದೆ. ಮುಂದಿನ 24ರಿಂದ 26 ಗಂಟೆಗಳಲ್ಲಿ ನಮ್ಮ ವಿರುದ್ಧ ಸೇನೆ ಕಾರ್ಯಾಚರಣೆ ನಡೆಸೋದಕ್ಕೆ ಭಾರತ ಸರ್ವಸನ್ನದ್ಧತೆಯನ್ನು ನಡೆಸ್ತಾ ಇದೆ ಅಂತ ಪಾಕ್ನ ಸಚಿವ ಅತಾವುಲ್ಲಾ ತರಾರ್ ಮಂಗಳವಾರ ರಾತ್ರಿ 2 ಗಂಟೆಗೆ ಬಂದು ಹೇಳಿದ್ದಾನೆ. ಏನು ಹೇಳಿದಾನಂತ ಫಸ್ಟ್ ಕೇಳ್ಕೊಂಡು ಬನ್ನಿ. पाकिस्तान के पास मुस्तनद इंटेलिजेंस इतलात हैं कि अगले 24 से 36 घंटों में पहलगाम वाक़े से जुड़े बेबुनियाद और खुद साख्ता इल्जामात को बुनियाद बनाकर भारत के खिलाफ फौजी कार्रवाई करने का इरादा रखता है. पाकिस्तान के पास मुस्तनद इंटेलिजेंस इतलात हैं कि अगले 24 से 36 घंटों में पहलगाम वाक़े से जुड़े बेबुनियाद और खुद साख्ता इल्जामात को बुनियाद बनाकर भारत पाकिस्तान के खिलाफ फौजी कार्रवाई करने का इरादा रखता है. पाकिस्तान के पास ಇದೇನಂತಂದರೆ ಬರೀ ಗಿಮಿಕ್ ಇವೆಲ್ಲ. ಪಾಕಿಸ್ತಾನ ಈಗ ನಾನೇನು ಮಾಡಿಲ್ಲ, ಮೊದಲೆಲ್ಲ ಮಾಡಿರಬಹುದು, ತಪ್ಪುಗಳನ್ನು ಮಾಡಿದ್ದೀವಿ, ಆದರೆ ನಮಗೆ ಈಗ ಬಡತನ ಶುರುವಾಗಿದೆ, ನಾವೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸುದ್ದಿ ಏನಂತಂದರೆ ಪ್ಯಾನಿಕ್ ಆಗಿರುವಂತಹ ಪಾಕಿಸ್ತಾನ ಈಗ ಭಯದಲ್ಲಿ ದಿನಗಳನ್ನು ದೂಡ್ತಾಗಿದೆ. ಭಯದಲ್ಲಿದೆಯೋ ಅಥವಾ ಇದರ ಹಿಂದೆ ಗಿಮಿಕ್ ಇದೆಯೋ, ಈ ಥರ ಹೇಳಿಕೆಯನ್ನು ನೀಡ್ತಾ ಇರುವಂತಹ ಪಾಕಿಸ್ತಾನ ಈಗ ವಿಶ್ವದ ಮುಂದೆ ತಾನು ಸಾಚ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೊರಟಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಪಹಲ್ಗಾಮ್ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಭಾರತ ರೆಡಿಯಾಗಿದ್ದು ಮೋದಿ ಸೇನೆಗೆ ಫುಲ್ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. 2016ರಲ್ಲಿ ಉರಿಯಾ ಸೇನಾ ಬ್ರಿಗೇಡ್ ಪ್ರಧಾನ ಕಚೇರಿಯ ಮೇಲೆ ಉಗ್ರರ ದಾಳಿ ಹಾಗೂ 2019ರ ಪುಲ್ವಾಮಾದಲ್ಲಿ CRPF ಬೆಂಗಾವಲು ಪಡೆಯ ಮೇಲೆ ನಡೆಸಿದಂತಹ ದಾಳಿಯ ಬಳಿಕ ಭಾರತ ಗಡಿದಾಟಿ ಕಾರ್ಯಾಚರಣೆಗಳನ್ನು ನಡೆಸಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದೆ. ಈಗ ಅದಕ್ಕಿಂತಲೂ ದೊಡ್ಡ ದಾಳಿಯನ್ನು ನಡೆಸೋದಕ್ಕೆ ಮೋದಿ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಇದು ಪಾಕಿಸ್ತಾನವನ್ನು ಕಂಗೆಡಿಸಿದೆ. ಪಾಕಿಸ್ತಾನ ಪ್ಯಾನಿಕ್ ಆಗಿದೆ ಎನ್ನುವುದಕ್ಕೆ ಇದು ಕೂಡ ಒಂದು ಸಾಕ್ಷಿಯಾಗಿದೆ. ಯಾಕಂತಂದರೆ ಅತಾವುಲ್ಲಾ ಹೇಳಿಕೆಯನ್ನು ಕೊಟ್ಟಿರುವಂಥ ಒಬ್ಬ ಸಚಿವ ಏನು ಹೇಳ್ತಾನಂತಂದರೆ 2ರಿಂದ 3 ಗಂಟೆಗಳಲ್ಲಿ ನಮಗೆ ರಾತ್ರಿ 2 ಗಂಟೆಗೆ ಬಂದು ಇವನು ಪ್ರೆಸ್ ಮೀಟ್ ಮಾಡ್ತಾನೆ. ನಮ್ಮ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡುತ್ತೆ, ಅದಕ್ಕೋಸ್ಕರ ಎಲ್ಲರೂ ಕೂಡ ಎಚ್ಚರದಿಂದಿರಿ, ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಅತಾವುಲ್ಲಾ ತರಾರ್ ಹೇಳಿಕೆಯನ್ನು ಕೊಟ್ಟ ಬೆನ್ನಲ್ಲೇ ಇದೀಗ ಇವೆಲ್ಲವೂ ಕೂಡ ಏನಂತಂದರೆ ವಿಶ್ವದ ಮುಂದೆ ಪಾಕಿಸ್ತಾನ ಏನೋ ಒಂದು ಹೈಡ್ರಾಮಾ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಇದಕ್ಕೆ 5 ಕಾರಣಗಳನ್ನು ಹೇಳ್ತೀನಿ.
ಮೊದಲೇನಂತಂದರೆ ಭಾರತದ ಗಡಿ ಸಮೀಪ ರಡಾರ್ ಸಿಸ್ಟಮನ್ನು ಮಾಡಲಾಗಿದೆ. ಭಾರತದ ಬಳಿ ನಡೆಸದೇ ಬಿಡಲ್ಲ ಅಂತ ದಾಳಿ ನಡೆಸದೇ ಬಿಡಲ್ಲ ಅಂತ ಅಂದರೆ ಪಾಕಿಸ್ತಾನ ತನ್ನ ರಡಾರ್ ವ್ಯವಸ್ಥೆಯನ್ನು ಭಾರತದ ಗಡಿಯ ಬಳಿ ಇರಿಸಲಾಗಿದೆ. ಭಾರತ ಸೇನೆಯ ಹೆಜ್ಜೆಗಳನ್ನು ಪತ್ತೆ ಹಚ್ಚೋದಕ್ಕೆ ಪಾಕಿಸ್ತಾನ ಗಡಿಯ ಬಳಿ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಭಾರತದ ಸಂಭಾವ್ಯ ಏರ್ ಸ್ಟ್ರೈಕನ್ನು ಪತ್ತೆ ಹಚ್ಚೋದಕ್ಕೆ ಸಿಯಾಲ್ಕೋಟ್ನಲ್ಲಿ ರಡಾರ್ ಸಿಸ್ಟಮನ್ನು ಏನಂತಂದರೆ ಇಟ್ಕೊಂಡಿದೆ. ಅಂದರೆ ಯಾವಾಗ ಬೇಕಾದರೂ ಭಾರತ ಏರ್ ಸ್ಟ್ರೈಕ್ ಮಾಡಬಹುದು. ಅದಕ್ಕೋಸ್ಕರ ರಡಾರ್ ಸಿಸ್ಟಮನ್ನು ಹೈ ರೆಸಿಸ್ಟೆನ್ಸ್ ರಡಾರ್ ಸಿಸ್ಟಮನ್ನು ಪಾಕಿಸ್ತಾನ ಅಲ್ಲಿ ಇಟ್ಟಿದೆ. ಆದರೆ ಇದೆಲ್ಲವನ್ನು ಬಳಸ್ಕೊಂಡು ಏನು ಮಾಡ್ತಾ ಇದೀವಿ ಅಂತಂದರೆ ಪಾಕಿಸ್ತಾನ ವಿಶ್ವದ ಗಮನ ಸೆಳೀತಾಗಿದೆ. ಇನ್ನು ಎರಡನೇದಂತಂದರೆ ಪಿ ಒ ಕೆಯಲ್ಲಿ ಉಗ್ರರನ್ನು ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಪಾಕಿಸ್ತಾನದ ಸರ್ಕಾರ ಮುಂದಾಗಿದೆ. ಈಗಾಗಲೇ ಏನಾಗಿದೆ ಅಂತಂದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಾದ್ಯಂತ ಇರುವಂತಹ ಉಗ್ರರ ಲಾಂಚ್ ಪ್ಯಾಡ್ಗಳನ್ನು ತೆರವುಗೊಳಿಸುವಂತೆ ಪಾಕಿಸ್ತಾನ ಆಗ್ರಹ ಮಾಡಿದೆ. ಅಲ್ಲಿನ ಉಗ್ರ ಸಂಘಟನೆಗಳ ಆಶ್ರಯವನ್ನು ನೀಡ್ತಾ ಇರುವಂತಹ ಪಾಕಿಸ್ತಾನ ಅವರ ಬಂಕರ್ಗಳಿಗೆ ಸ್ಥಳಾಂತರಿಸುವುದಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಭಾರತೀಯ ಭದ್ರತಾ ಪಡೆಗಳು POKಯಲ್ಲಿ ಹಲವು ಬಾರಿ ಸಕ್ರಿಯ ಲಾಂಚ್ ಪ್ಯಾಡ್ಗಳನ್ನು ಗುರುತಿಸಿ ಈಗಾಗಲೇ ಗುರಿಯನ್ನು ಇಟ್ಟು ಅವುಗಳನ್ನು ಹೊಡೆದುರುಳಿಸೋದಕ್ಕೆ ಪ್ಲಾನ್ ಮಾಡಿದೆ. ಆದರೆ ಉಗ್ರರನ್ನು ಬಚಾವ್ ಮಾಡೋದಕ್ಕೆ ಉಗ್ರರ ಲಾಂಚ್ ಪ್ಯಾಡ್ನಿಂದ ಅವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಪಾಕಿಸ್ತಾನ ಸರ್ಕಾರ ಮುಂದಾಗಿದೆ. ಇನ್ನು ಈಗಾಗಲೇ ಏನಂತಂದರೆ ಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಅಂದರೆ ಮೊದಲು ಕೆಣಕಿ ಜಗಳ ತೆಗೆಯೋದು ಅಂತಾರಲ್ಲ, ಪಾಕಿಸ್ತಾನ ಹಾಗೆ ಮಾಡ್ತಾ ಇದೆ. ಇಷ್ಟೆಲ್ಲ ಉದ್ವಿಗ್ನ ಪರಿಸ್ಥಿತಿ ಇದ್ದರೂ ಪಾಕಿಸ್ತಾನ ಸೇನೆ ಪಾಕಿಸ್ತಾನದವನು ಏನು ಮಾಡ್ತಿದ್ದಾನೆ ಅಂತಂದರೆ ಗುಂಡಿನ ದಾಳಿಯನ್ನು ಮಾಡ್ತಾ ಇದ್ದಾನೆ. ನಿನ್ನೆಷ್ಟೇ ರಾತ್ರಿ 2 ಗಂಟೆ ಆಗಿರಬಹುದು, ಯಾವಾಗ 22ನೇ ತಾರೀಕಿನಿಂದ ಈ ಕ್ಷಣದವರೆಗೂ ಗುಂಡಿನ ದಾಳಿ ನಡೀತಾನೆ ಇದೆ. ಪಾಕಿಸ್ತಾನ ಸೇನೆಯಿಂದ ಗುಂಡಿನ ದಾಳಿ ಭಾರತದ ಕಡೆ ಮಾಡ್ತಾನೆ ಇದ್ದಾರೆ. ಇದೇನಂತಂದರೆ ಯುದ್ಧಕ್ಕೆ ಪ್ರಚೋದನೆ ನೀಡೋದು, ವಿಶ್ವದ ಮುಂದೆ ಭಾರತವನ್ನು ತಗ್ಗಿಸುವಂತಹ ಕಾರ್ಯ ಪಾಕಿಸ್ತಾನ ಸೇನೆ ನವಾಜ್ ಶರೀಫ್ ಮಾಡ್ತಾ ಇದ್ದಾನೆ. ಇನ್ನು ಪಾಕ್ ಸಚಿವರ ಮಿಡ್ನೈಟ್ ಪ್ರೆಸ್ ಮೀಟ್ ಈಗಾಗಲೇ ಏನಂತಂದರೆ ವಿಶ್ವಕ್ಕೆ ಅಯ್ಯೋ ಪಾಪ ಅಂತ ಅನಿಸ್ಬೇಕಲ್ಲ, ಅಯ್ಯೋ ಪಾಪ ಪಾಕಿಸ್ತಾನದ ಮೇಲೆ ಭಾರತದವರು ಏನು ಯುದ್ಧ ಮಾಡ್ತಿದ್ದಾರೆ, ಎಷ್ಟು ಪಾಪ ಇದು ಮಾಡ್ತಿದ್ದಾರೆ ಅಂತ ಫೀಲ್ ಆಗಬೇಕಲ್ಲ. ವಿಶ್ವದ ಮುಂದೆ ಭಾರತವನ್ನು ಕೆಟ್ಟ ಏನಂತಂದರೆ ಅದರ ಬಗ್ಗೆ ಕೆಟ್ಟದಾಗಿ ಬಿಂಬಿಸುವಂತಹ ಪ್ರಯತ್ನ ಪಾಕಿಸ್ತಾನ ಮಾಡ್ತಾ ಇದೆ. ಇನ್ನು ಅಂತಾರಾಷ್ಟ್ರೀಯ ಸಿಂಪತಿಗೆ ಪಾಕಿಸ್ತಾನ ಸರ್ಕಸ್ ಮಾಡ್ತಾ ಇದೆ. ಭಾರತ ಪ್ರತೀಕಾರಕ್ಕೆ ಹೆದರಿರುವಂತಹ ಪಾಕಿಸ್ತಾನ ತನ್ನ ಮಿತ್ರ ರಾಷ್ಟ್ರಗಳ ಬೆಂಬಲವನ್ನು ಪಡೆಯುವುದಕ್ಕೆ ಮುಂದಾಗಿದೆ. ಈಗಾಗಲೇ ಟರ್ಕಿ ಜೊತೆಗೆ ಮಾತನಾಡಿದ್ದು ಟರ್ಕಿ ಪಾಕ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಾ ಇದೆ ಅಂತ ಹೇಳಿತ್ತು. ಆದರೆ ಟರ್ಕಿ ಹಾಗೇನಿಲ್ಲ, ನಮ್ಮದು ಫ್ಯೂಯಲ್ ಖಾಲಿಯಾಗಿತ್ತು, ಅದಕ್ಕೋಸ್ಕರ ನಮ್ಮ ಯುದ್ಧ ವಿಮಾನವನ್ನು ಕರಾಚಿಯಲ್ಲಿ ಇಳಿಸಿ ಆಮೇಲೆ ನಾವು ತೊಗೊಂಡು ಹೋಗಿದ್ದೀವಿ. ಅವೆಲ್ಲ ಸುಳ್ಳು. ನಾವೆಲ್ಲ ಏನಂತಂದರೆ ನಾವು ಪಾಕಿಸ್ತಾನಕ್ಕೆ ಈ ಟೈಮಲ್ಲಿ ನಾವೆಲ್ಲ ಬೆಂಬಲ ಕೊಡೋದಿಲ್ಲ. ಎಷ್ಟೇ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋಕೆ ಹೋದರೂ ಕೂಡ ಪಾಕಿಸ್ತಾನಕ್ಕೆ ಹಿನ್ನಡೆಯಾಗ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ ಯಾರೆಲ್ಲ ಬೆಂಬಲವನ್ನು ಕೊಟ್ಟರು ಪಾಕಿಸ್ತಾನಕ್ಕೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.